ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ನಮ್ಮ ಕಷ್ಟ ಬಂದಾಗ ನಗುವವರು ಶತ್ರುಗಳು, ಧೈರ್ಯ ಹೇಳುವವರು ಬಂಧುಗಳು, ಕಣ್ಣೀರು ಒರೆಸುವವರು ಸ್ನೇಹಿತರು. ಆದರೆ ಯಾರಿಗೂ ಕಾಣದ ಹಾಗೆ ಮರೆಯಲ್ಲಿ ನಿಂತು ಕಣ್ಣೀರು ಹಾಕುವವರು ತಂದೆ ತಾಯಿಗಳು. ನೋವಿನ ಬೆಲೆ ಏನು ಅನ್ನೋದು ಅನುಭವಿಸಿದ ವ್ಯಕ್ತಿಗೆ ಮಾತ್ರ ಗೊತ್ತು, ಆಡಿಕೊಂಡು ನಗುವರಿಗಲ್ಲ. ನೋವಾದ್ರೆ ಪರಮಾತ್ಮನಿಗೆ ಹೇಳು, ತೊಂದರೆ ಬಂದ್ರೆ ಭಗವಂತನಲ್ಲಿ ಪರಿಹಾರ ಕೇಳು, ದುಃಖವಾದ್ರೆ ದೇವರ ಮುಂದೆ ಹೇಳು. ಈ ಮೂರು ಸಂದರ್ಭದಲ್ಲಿ ಜನರ ಮುಂದೆ ಏನು ಆಗದಂತೆ ಬದುಕು. ಮನುಷ್ಯನಿಗೆ ಜೀವನದಲ್ಲಿ ಹಣ, ಒಡವೆ, ಅರಮನೆಯಂತಹ ಮನೆ ಇದ್ದ ಮಾತ್ರಕ್ಕೆ ಬದುಕು ಬಂಗಾರವಾಗೋದಿಲ್ಲ. ಮುಖ್ಯವಾಗಿ ಆರೋಗ್ಯ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಇದ್ರೇನೆ ಬದುಕಿಗೆ ಅರ್ಥ, ಜೀವನ ಬಂಗಾರವಾಗೋದು. ಬಳಸಿಕೊಂಡವರನ್ನ ಮರೆತು ಬಿಡಬೇಕು, ಆದರೆ ಬೆಳೆಸಿದವರನ್ನ ಯಾವತ್ತೂ ಮರಿಬಾರ್ದು. ಖರ್ಚಾಗೋ ಹಣಕ್ಕೆ, ಕರಗಿ ಹೋಗೋ ಆಸ್ತಿಗೆ, ಮುಪ್ಪಾಗೋ ಸೌಂದರ್ಯಕ್ಕೆ ಇರುವ ಬೆಲೆ ಮನುಷ್ಯನ ಒಳ್ಳೆತನಕ್ಕೆ, ನಂಬಿಕೆಗೆ ಮತ್ತು ನಿಯತ್ತಿಗಿಲ್ಲ. ತುಳಿದು ಬದುಕುವವರ ಮುಂದೆ ತಿಳಿದು ಬದುಕು, ಅಳೆದು ಬದುಕುವವರ ಮುಂದೆ ಬೆಳೆದು ಬದುಕು. ಎಷ್ಟೇ ನೋವಾದ್ರೂ ತಮ್ಮ ಮಕ್ಕಳು ಚೆನ್ನಾಗಿರಲಿ ಎಂದು ಇಷ್ಟಪಡುವ ಜೀವಗಳಂದ್ರೆ ತಂದೆ ತಾಯಿ ಮಾತ್ರ. ಎತ್ತರಕ್ಕೆ ಬೆಳಿಬೇಕು ನಿಜ, ಅದಕ್ಕಾಗಿ ಮೆಟ್ಟಿಲುಗಳನ್ನ ತುಳಿಯಬೇಕೇ ಹೊರತು ಇನ್ನೊಬ್ಬರನ್ನ ತುಳಿಯುವುದಲ್ಲ. ಜೀವನದಲ್ಲಿ ಖುಷಿಯಾಗಿರ್ಬೇಕು ಅಂದ್ರೆ ಯಾರಿಂದಲೂ ಏನನ್ನು ಬಯಸಬಾರ್ದು. ಜೀವನದಲ್ಲಿ ತಂದೆ ತಾಯಿ ಮುಂದೆ ತಲೆ ತಗ್ಗಿಸಿ, ಆದ್ರೆ ತಂದೆ ತಾಯಿ ಮಾತ್ರ ಬೇರೆಯವರ ಮುಂದೆ ತಲೆ ತಗ್ಗಿಸುವ ಹಾಗೆ ಮಾಡಬೇಡಿ. ಪ್ರತಿಯೊಂದು ನೋವು ಒಂದು ಪಾಠವನ್ನ ಕಲಿಸ್ತದೆ, ಪ್ರತಿಯೊಂದು ಪಾಠ ವ್ಯಕ್ತಿಯನ್ನ ಬದಲಿಸ್ತದೆ. ಒಂದ್ ಮಾತು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ, ನಮ್ಮ ಸಮಯ ಕೆಟ್ಟಾಗ ಯಾರೇನೇ ಅಂದರು ಅನ್ನಿಸಿಕೊಳ್ಬೇಕಾಗುತ್ತೆ. ನೀನು ಇಂದು ಬೇರೆಯವರ ಕಂಗಳಲ್ಲಿ ತರಿಸಿದ ಕಣ್ಣೀರು ಖಂಡಿತ ನಾಳೆ ನಿನ್ನ ವಿಳಾಸ ಹುಡುಕಿಕೊಂಡು ಬಂದೇ ಬರ್ತದೆ. ನಿಧಾನವಾಗಿ ಬೆಳೆದ್ರೂ ಪರವಾಗಿಲ್ಲ, ನಿಯತ್ತಾಗಿ ಬೆಳಿಬೇಕು. ಕಳ್ಕೊಂಡಾಗ್ಲೇ ಗೊತ್ತಾಗೋದು ಎಷ್ಟೊಂದು ಅಮೂಲ್ಯವಾದದು ಎಂದು. ಆ ಪ್ರೀತಿ, ಆ ಸಮಯ, ಆ ವ್ಯಕ್ತಿ ಮತ್ತು ಆ ಸಂಬಂಧ. ಆತುರದ ನಿರ್ಧಾರ ಬದುಕನ್ನು ಬೆಂಕಿಗೆ ತಳ್ತದೆ, ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನ ತೋರ್ತದೆ. ನಂಬಿಕೆ, ತಾಳ್ಮೆ ನಿಮ್ಮಲ್ಲಿದ್ರೆ ಅದರ ಫಲ ಮುಂದೊಂದು ದಿನ ಸಿಹಿಯನ್ನ ನೀಡ್ತದೆ. ಪ್ರಪಂಚದಲ್ಲಿ ತುಂಬಾ ಕೆಟ್ಟ ವಸ್ತು ಅಂದ್ರೆ ನಮ್ಮಲ್ಲಿರೋ ಒಳ್ಳೆತನ. ಯಾಕಂದ್ರೆ ಅದನ್ನು ಖರ್ಚು ಮಾಡಿದಷ್ಟು ನಮಗೆ ಸಿಗೋ ಲಾಭ ಕಣ್ಣೀರು ಮತ್ತು ನೋವು ಮಾತ್ರ. ಕಷ್ಟವು ದೊಡ್ಡದಲ್ಲ, ಖುಷಿಯೂ ದೊಡ್ಡದಲ್ಲ, ಎಲ್ಲವನ್ನು ನಿಭಾಯಿಸುವ ಮನಸ್ಸು ದೊಡ್ಡದು. ದುಡ್ಡು ಜೀವ ಕೊಡ್ತದೆ, ಪ್ರಾಣ ತೆಗಿತದೆ, ಗೌರವ ತರ್ತದೆ, ಹೆಮ್ಮೆ ಪಡ್ತದೆ, ಒಳ್ಳೇದು ಮಾಡ್ತದೆ, ಕೆಟ್ಟದು ಮಾಡ್ತದೆ. ಒಂದು ಸಣ್ಣ ಬಣ್ಣದ ಕಾಗದ ಮನುಷ್ಯನ ಒಳಗಿನ ಎಲ್ಲ ಬಣ್ಣಗಳನ್ನ ಹೊರತರ್ತದೆ. ನಿಜವಾಗ್ಲೂ ನಂಗೆ ನಿನ್ಮೇಲೆ ಬೇಜಾರಿಲ್ಲ, ಆದ್ರೆ ನಂಗೆ ನನ್ಮೇಲೇನೆ ಬೇಜಾರಿದೆ. ಯಾರನ್ನು ಸುಲಭವಾಗಿ ನಂಬದ ನಾನು ನಿನ್ಯಾಕೆ ನಂಬಿಬಿಟ್ಟೆ ಅನ್ನೋ ಬೇಜಾರಷ್ಟೇ. ಒಬ್ಬರನ್ನ ಬಿಟ್ಟು 100 ಜನರ ಜೊತೆ ಮಾತಾಡ್ಕೊಂಡು ಖುಷಿಯಾಗಿರ್ತಾರಲ್ಲ, ಅವರು ಸಂತೋಷವಾಗಿರ್ತಾರೆ. ಅದೇ 100 ಜನರನ್ನ ಬಿಟ್ಟು ಬರೀ ಒಬ್ಬರನ್ನೇ ಹುಚ್ಚರ ತರ ಹಚ್ಕೊಂಡು ಇರ್ತಾರಲ್ಲ, ಅವರೇ ಜೀವನದಲ್ಲಿ ಎಲ್ಲರಿಗಿಂತ ಹೆಚ್ಚು ನೋವು ಅನುಭವಿಸೋದು. ನಮ್ಮನ್ನು ಅರ್ಥ ಮಾಡಿಕೊಳ್ಳೋರಿಗೆ ಏನಾದ್ರೂ ಹೇಳ್ಬೋದು, ನಾವ್ ಹೇಳೋ ಪ್ರತಿಯೊಂದು ಮಾತಲ್ಲೂ ತಪ್ಪು ಹುಡುಕೋರಿಗೆ ಏನ್ ಹೇಳಿದ್ರು ವ್ಯರ್ಥಾರಿ. ಸಂಪತ್ತು ಶಾಶ್ವತವಲ್ಲ, ಜೀವನವು ಶಾಶ್ವತವಲ್ಲ. ಶಾಶ್ವತವಾಗಿ ಉಳಿಯುವುದು ಒಂದೇ ಒಂದು, ಅದು ನಮ್ಮ ಒಳ್ಳೆತನ. ಜೀವನ 2 ಮಾತಿನಲ್ಲಿ ಹೇಳೋದಾದ್ರೆ, ಕಣ್ಣಿಗಿಷ್ಟವಾದದ್ದು ಕೈಯಲ್ಲಿರೋದಿಲ್ಲ, ಮನಸ್ಸಿಗಿಷ್ಟವಾದದ್ದು ಜೀವನದಲ್ಲಿ ಸಿಗೋದಿಲ್ಲ. ಮನಸ್ಸಿಗೆ ಆದ ನೋವು ಸೋತೆನೆಂಬ ಹತಾಶೆಯಿಂದಲ್ಲ, ತನ್ನವರಿಗಾಗಿ ತೋರಿದ ಪ್ರೀತಿ, ಕಾಳಜಿ ಯಾರಿಗೂ ಅರಿವಾಗದೆ ಹೋಯಿತಲ್ಲ ಎನ್ನುವ ಸಣ್ಣ ನೋವಿನ ವ್ಯಥೆಯಷ್ಟೇ. ಆದರೂ ಯಾರನ್ನು ನಾ ದೂರೇನು, ಸುಧಾರಿಸಿಕೊಳ್ಳಬೇಕಿದೆ ನನ್ನನ್ನೇ ನಾನು. ಇದು ಕಲಿಯುಗ. ನಾನು, ನನ್ನದು, ನನ್ನವರು ಎಂಬುದು ಮೂಢನಂಬಿಕೆ. ಒತ್ತಾಯದಿಂದ ಒಬ್ಬರ ಜೀವನದಲ್ಲಿ ಹೋಗುವುದಕ್ಕಿಂತ ಅವರ ಸಂತೋಷಕ್ಕಾಗಿ ಅವರಿಂದ ದೂರ ಇರೋದೆ ಒಳ್ಳೇದಲ್ವಾ? ನೇರವಾಗಿ ಮಾತನಾಡುವವರ ಜೊತೆ ಯಾರೂ ಇರಲ್ಲ, ಬಣ್ಣ ಬಣ್ಣದ ಮಾತನಾಡುವವರ ಜೊತೆ ಎಲ್ಲರೂ ಇರ್ತಾರೆ. ದೇವರಾದ ರಾಮನೇ ರಾವಣನಿಗೆ ಇಷ್ಟವಾಗ್ಲಿಲ್ಲ, ಪರಮಾತ್ಮನಾದ ಶ್ರೀಕೃಷ್ಣನೇ ಕಂಸನಿಗೆ ಇಷ್ಟವಾಗ್ಲಿಲ್ಲ. ಹಾಗಿದ್ಮೇಲೆ ಹುಲು ಮಾನವರಾದ ನಾವು ಎಲ್ಲರಿಗೂ ಇಷ್ಟವಾಗಿ ಬದುಕ್ತೇವೆ ಎನ್ನುವುದರಲ್ಲಿ ಅರ್ಥವಿಲ್ಲ. ಜೀವನದಲ್ಲಿ ಬಯಸಿದ್ದು ಸಿಗದೇ ಇರ್ಬೋದು, ಆದ್ರೆ ಕಷ್ಟಪಟ್ಟಿದ್ದು ಸಿಕ್ಕೇ ಸಿಗ್ತದೆ. ಇಲ್ಲಿ ಯಾರು ತುಂಬಾ ಬ್ಯುಸಿ ಅಂತೂ ಇರಲ್ಲ, ಹಾಗಂತ ಯಾರು ಫ್ರೀನೂ ಇರಲ್ಲ. ಬೇಕಾದವರ ಜೊತೆ ಫ್ರೀನೇ ಇರ್ತಾರೆ, ಬೇಡದವರಿಗೆ ಬ್ಯುಸಿ ಆಗಿರ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ದಡ್ಡರಾಗ್ತೀವಿ. ಒಬ್ಬರ ಜೀವನದಲ್ಲಿ ನಾವೆಷ್ಟು ಮುಖ್ಯ ಅನ್ನೋದು ಅವರು ನಮಗೆ ಕೊಡೋ ಸಮಯದಲ್ಲೇ ಗೊತ್ತಾಗಿ ಬಿಡುತ್ತೆ. ಜೀವನ ಕಲಿಸಿದಿಷ್ಟೇ, ನಾವು ಇನ್ನೊಬ್ಬರ ಕಷ್ಟಕ್ಕಾಗ್ಬೇಕೇ ಹೊರತು ನಾವೇ ಇನ್ನೊಬ್ಬರಿಗೆ ಕಷ್ಟ ಆಗ್ಬಾರ್ದು. ಮುಗ್ಧನ ನಂಬಿಕೆ ಮೋಸಗಾರನ ದೊಡ್ಡ ಆಯುಧ. ಯಾರೋ ಏನೋ ಅಂದುಕೊಳ್ತಾರೆ ಎಂದು ಹೆದರಿ ನೀ ಬದುಕಬೇಡ. ಆಡಿಕೊಳ್ಳೋರು ಯಾರು ಬಂದು ನಮ್ಮ ಜೀವನ ನಡೆಸೋದಿಲ್ಲ, ನಮ್ಮ ಜೀವನವನ್ನ ನಾವೇ ನಡೆಸಬೇಕು. ಮುಳ್ಳಿನ ಮೇಲೆ ಆಪಾದನೆ ಹೇಗೆ ಮಾಡಲಿ, ನೋಡದೆ ಕಾಲಿಟ್ಟವನು ನಾನೇ. ಬೇರೆಯವರನ್ನ ಕೆಟ್ಟವರೆಂದು ಹೇಗೆ ಆಪಾದನೆ ಮಾಡಲಿ,
ತಿಳಿಯದೆ ಅವರನ್ನು ನಂಬಿದ್ದು ನಾನೇ. ದೇವರು ಸೃಷ್ಟಿಸಿದ ಮನುಷ್ಯರೇ ಶಾಶ್ವತವಲ್ಲ, ನಾವೇ ಸೃಷ್ಟಿಸಿಕೊಂಡ ಸಂಬಂಧಗಳು ಶಾಶ್ವತನ. ಮರ್ಯಾದೆ ಕೊಡಲಿಲ್ಲ ಎಂದು ಹೇಳೋ ತಪ್ಪು, ಯಾಕಂದ್ರೆ ಮರ್ಯಾದೆ ಇಲ್ಲದ ಕಡೆ ಹೋಗಿದ್ದು ನಾವು ಮಾಡಿದ ದೊಡ್ಡ ತಪ್ಪು. ಅತಿಯಾಗಿ ಯಾರಿಂದಲೂ ಏನನ್ನು ಬಯಸಬೇಡಿ, ಯಾಕಂದ್ರೆ ಮುಂದೊಂದು ದಿನ ಎಲ್ಲವೂ ಬೇಸರವಾಗಿ ಬಿಡ್ತವೆ. ಯಾರನ್ನು ಅತಿಯಾಗಿ ಹಚ್ಚಿಕೊಳ್ಬೇಡಿ, ಅತಿಯಾಗಿ ಬಯಸಿದ್ರೆ ಅದರ ಪ್ರತ್ಯುತ್ತರ ಆಟ ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಿರ್ತದೆ. ಅವನಿಗೆ ಸಿಕ್ಕಿದೆ ನನಗ್ ಸಿಕ್ಕಿಲ್ಲ ಎಂದು ಅಸೂಯೆ ಪಡದ ಏಕೈಕ ಪದವಿ ಎಂದರೆ ಮರಣ. ಬದುಕಿನ ತಕ್ಕಡಿ ಸರಿಯಾಗಿ ತೂಗಬೇಕಾದ್ರೆ ಒಂದರಲ್ಲಿ ಹಣ ಇರಬೇಕು, ಹಾಗೆ ಇನ್ನೊಂದರಲ್ಲಿ ಹಣೆ ಬರ ಎರಡೂ ಸಮನಾಗಿರಬೇಕು. ಸಾಯುವವರೆಗೂ ಉತ್ತರ ಸಿಗದ ಏಕೈಕ ಪ್ರಶ್ನೆ ಎಂದರೆ ಯಾರನ್ನು ನಂಬೋದು. ಒಂದು ಹಂತದವರೆಗೆ ನೋವು ಸಹಿಸಿದ ನಂತರ ಮನುಷ್ಯ ಮೌನವಾಗ್ತಾನೆ. ಆಮೇಲೆ ಯಾರನ್ನು ದೂಷಿಸೋದಿಲ್ಲ, ಯಾರಿಂದ ನಿರೀಕ್ಷಿಸೋದೂ ಇಲ್ಲ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿನಡೂರು. ನೀವು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.